ನೋಡಿ, ಈ ಕಾರ್ಮಿಕ್ ಡೆಪ್ತ್ ಇನ್ ನ್ಯೂಮರಾಲಜಿ ಸೀರೀಸ್ ನ ಕಂಟಿನ್ಯೂ ಮಾಡಿ ನೋಡಿ. 13, 14, 16 ಮತ್ತೆ 19 ಕಾರ್ಮಿಕ್ ಸೀರೀಸ್. ಸೊ ಈ ಸಲ ಯಾವುದೇ ತಿಂಗಳ 16ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಈ ಇನ್ಫಾರ್ಮೇಶನ್ ನೋಡಿ. ಇವರು ಯಾರಾದ್ರೂ 16ನೇ ತಾರೀಕಲ್ಲಿ ಹುಟ್ಟಿರೋರು ಇತ್ತು ಅಂತಂದ್ರೆ ಡೆಪ್ತ್ ಆಫ್ ಈಗೋ ಅಂಡ್ ಪ್ರೈಡ್ ಅಂತ ಹೇಳ್ತೀವಿ. ನಾವು ಹಿಂದಿನ ದಿನದಲ್ಲಿ ಸ್ವಲ್ಪ ಈಗೋ ಜಾಸ್ತಿ ಮಾಡಿದಿರಿ, ಪ್ರೈಡ್ ಜಾಸ್ತಿ ತೋರಿಸಿದಿರಿ, ಅಂತವ್ರು ಈ ಸಲ 16ನೇ ತಾರೀಕಲ್ಲಿ ಹುಡ್ತಾರೆ ಅಂತ ಹೇಳ್ತೀರಿ. ಸೊ ನೀವು ಏನ್ ಕಲಿಬೇಕು ಅಂದ್ರೆ ಏನ್ ಚೇಂಜಸ್ ಮಾಡ್ಕೊಬೇಕು ನಿಮ್ ಲೈಫ್ ಅಲ್ಲಿ ಅಂದ್ರೆ ಈ ಸಲ ಸ್ವಲ್ಪ ಹಂಬಲ್ ಆಗಿರ್ಬೇಕು. ಕೆಲವೊಂದ್ಸಲಿ ಸರೆಂಡರ್ ಆಗ್ಬೇಕಂದ್ರೆ ಸರೆಂಡರ್ ಆಗ್ಬೇಕಂದ್ರೆ ಪೊಲೀಸ್ ತರ ಸರೆಂಡರ್ ಅಲ್ಲ, ಕೆಲವೊಂದು ವಿಷಯಗಳಿಗೆ ನೀವು ಸರೆಂಡರ್ ಆಗ್ಬೇಕು, ಆಯ್ತಾ. ಅದೇ ತರ ಸ್ಪಿರಿಚುವಲ್ ಗ್ರೋತ್ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ನೀವು ಎಷ್ಟು ಸ್ಪಿರಿಚುವಲ್ ಗ್ರೋತ್ ಆಗ್ತೀರೋ ಅಷ್ಟು ಒಂದು ಒಳ್ಳೆ ಇದಿರುತ್ತೆ ನೋಡಿ. ನಿಮ್ಗೆ ನೆಗೆಟಿವ್ ಆಗಿ ತಗೊಂಡೋಗೋ ವಿಷಯಗಳು ಈಗೋ ಕ್ಲಾಶಸ್, ಸಡನ್ ಲಾಸಸ್, ರಿಲೇಶನ್ಶಿಪ್ ಬ್ರೇಕ್ ಡೌನ್ಸ್, ಇಲ್ಲಾಂದ್ರೆ ಮೋಸ ನೋಡಿ, ಇದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಟ್ ನೀವು ಅಕಸ್ಮಾತ್ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ರೆ, ನಾನು ಹೇಳಿದ್ದು ಹ್ಯೂಮಿಲಿಟಿ ಆಗಿರಿ, ಸರೆಂಡರ್ ಆಗಿ ಸ್ಪಿರಿಚುವಲ್ ಗ್ರೋತ್ ನ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಇಂಟ್ಯೂಷನ್ ಸಿಗುತ್ತೆ, ಒಂದು ಒಳ್ಳೆ ವಿಸ್ಡಮ್ ಇರುತ್ತೆ, ಮತ್ತು ಒಂದು ಒಳ್ಳೆ ಸ್ಪಿರಿಚುವಲ್ ಪವರ್ ಬಂದು ನೀವು ಒಂದು ಒಳ್ಳೆ ಸಿಟಿಸನ್ಸ್ ಆಗ್ತೀರಾ. ನಿಮ್ಗೂ ಲೈಫ್ ತುಂಬಾ ಚೇಂಜಸ್ ಆಗುತ್ತೆ. ಇದನ್ನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು.